ಪೋಸ್ಟ್ ಆಫೀಸ್ಗಳ ಮುಂದೆ ಮಹಿಳೆಯರು ಸಾಲು ಸಾಲಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಲ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಪಕ್ಷ, ಇಂಡಿಯಾ ಮೈತ್ರಿಕೂಟ, ರಾಹುಲ್ ಗಾಂಧಿ. ನಾವೇನಾದ್ರು ಅಧಿಕಾರಕ್ಕೆ ಬಂದ್ರೆ ಟಕಾಟಕ್ ಅಂತ ಒಂದು ಯೋಜನೆ, साल का 8,500 रुपए महीने का खटाखट 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 उनके बैंक अकाउंट में जाएगा. ನಿಮ್ಮ ಅಕೌಂಟ್ಗೆ ಪ್ರತಿ ತಿಂಗಳು 8,500 ರೂಪಾಯಿ. ರಾಹುಲ್ ಗಾಂಧಿ ಪ್ರಧಾನಿ ಆಗಿಲ್ಲ, ಈಗ ಆಲ್ರೆಡಿ ಜನ ಹೋಗಿ ಕ್ಯೂ ನಿಲ್ಕಂತಿದ್ದಾರೆ. ನಮ್ಗೆ ಯಾವುದೇ ರೀತಿಯಾದ ಈ ರೀತಿಯ ಮಾಹಿತಿಗಳು ಬಂದಿಲ್ಲ ಅನ್ನುವಂಥದ್ದು ಹೇಳ್ತಿದ್ದಾರೆ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಸಾಮಾನ್ಯವಾಗಿ ನೋಟ್ ಬ್ಯಾನ್ ಆದಾಗ ಬ್ಯಾಂಕ್ಗಳ ಮುಂದೆ ಯಾವ ರೀತಿಯಾಗಿ ಜನ ನಿಂತಿದ್ರು ಅಂತ ನೀವು ನೋಡಿದ್ದೀರಾ, ನಾನು ನೋಟ್ಗಳನ್ನ ಇಟ್ಕೊಂಡು ನಿಂತಿದ್ದೆ, ಹಳೆ ನೋಟ್ಗಳನ್ನ. ಇನ್ನ ರೇಷನ್ ಬಂದಂಥ ಸಂದರ್ಭದಲ್ಲಿ ಈ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಹಳ್ಳಿಗಳ ಕಡೆ ನಿಂತಿರ್ತಾರೆ, ಅದನ್ನು ನೋಡಿದೀವಿ. ಸಿಲಿಂಡರ್ಗಳು ಕೊಡುವಂಥ ಸಂದರ್ಭದಲ್ಲೂ ಕೂಡ ಆ ಒಂದು ಏಜೆನ್ಸಿಗಳ ಮುಂದೆ ನಿಂತಿರ್ತೀವಿ, ನೋಡಿದೀವಿ. ಈ ಹಿಂದೆ ರಸಗೊಬ್ಬರದ ಸಮಸ್ಯೆ ಉಂಟಾಗಿತ್ತು, ಅವಾಗ ರೈತರುಗಳು ಸಾಲು ಸಾಲಾಗಿ ರಸಗೊಬ್ಬರ ಗೋಸ್ಕರ ಚೀಲಗಳು ಇಟ್ಕೊಂಡು ಕಾಯ್ದಿರೋದು ಕೂಡ ನಾವು ನೋಡಿದೀವಿ. ಆದ್ರೆ ಕಳೆದ ಕೆಲ ದಿನಗಳ ಹಿಂದೆ ಈಗಲೂ ಕೂಡ ಪೋಸ್ಟ್ ಆಫೀಸ್ಗಳ ಮುಂದೆ ಮಹಿಳೆಯರು ಸಾಲು ಸಾಲಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಲ್ತಿದ್ದಾರೆ. ಬರೀ ಮಹಿಳೆಯರು ಮಾತ್ರ. ಯಾಕೆ? ಬೆಳಗ್ಗೆ 4 ಗಂಟೆಯಿಂದ ನಿಂತ್ಕೊಂತವ್ರಿ. ಬ್ಯಾಂಕ್ಗಳ ಮುಂದೆ ನಿಂತ್ಕೊಂಡ್ರೆ ಏನೋ ಇರ್ಬೋದು, ಏನೋ ಒಂದು ಲೋನ್ ಗೀನು ಆಫರ್ ಗಿಫರು ಅಂತ, ಅಥವಾ ಯಾವುದೋ ಸೀರೆ ಅಂಗಡಿ ಮುಂದೆ ನಿಂತ್ಕೊಂಡ್ರೆ ಏನೋ ಸ್ಪೆಷಲ್ ಆಫರ್ ಇರ್ಬೋದು ಅಂತ. ಈ ಕೆಲವು ಕಡೆ ಬಿರಿಯಾನಿ ಅಂಗಡಿಗಳ ಮುಂದೆನೂ ಬೆಳಗ್ಗೆ ಹೋಗಿ 4 ಗಂಟೆಗೆ ನಿಂತ್ಕೊಂತಾರೆ. ಹೊಸಪೇಟೆ ಎಲ್ಲ ಇದೆಯಲ್ಲ, ಹೊಸಕೋಟೆ ಕಡೆ ಅಲ್ಲೋಗಿ ನಿಂತ್ಕೊಂತಾರೆ. ಆದ್ರೆ ಕಳೆದ ಕೆಲ ದಿನಗಳಿಂದ ಪೋಸ್ಟ್ ಆಫೀಸ್ ಮುಂದೆ ಬೆಳಗ್ಗೆ 4 ಗಂಟೆಗೆ ಹೋಗಿ ಕ್ಯೂ ನಿಲ್ತಾ ಇದ್ದಾರಂತೆ. ಎಲ್ಲ ಜಾಗಗಳನ್ನ ರಿಸರ್ವ್ ಮಾಡ್ಕಂತೆ, ನಾನು ಇಲ್ಲಿ ನಿಂತಿದ್ದೆ ಅಂತ ಹೇಳಿ. ಪೋಸ್ಟ್ ಆಫೀಸ್ ಅಧಿಕಾರಿಗಳಂತೂ ತಲೆ ಕೆಟ್ಟೋಗೈತೆ. ಯಾಕಪ್ಪ ಈ ತರ? ನೋಡೋರ್ಗೂ ಕೂಡ ಅನ್ಸುತ್ತೆ ಯಾಕೆ ಹಿಂಗೆ ನಿಂತಿದ್ದಾರೆ ಅಂತ ಅಂದ್ಬಿಟ್ಟು. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಪಕ್ಷ, ಇಂಡಿಯಾ ಮೈತ್ರಿಕೂಟ, ರಾಹುಲ್ ಗಾಂಧಿ. ಏನಪ್ಪ ಇವರು, ನಾವೇನಾದ್ರು ಅಧಿಕಾರಕ್ಕೆ ಬಂದ್ರೆ ಟಕಾಟಕ್ ಅಂತ ಒಂದು ಯೋಜನೆ. ಏನಂದ್ರೆ ನಿಮ್ಮ ಅಕೌಂಟ್ಗೆ ಪ್ರತಿ ತಿಂಗಳು 8,500 ರೂಪಾಯಿ ಅಕೌಂಟ್ಗೆ ಬೀಳುತ್ತೆ. ಕರ್ನಾಟಕದಲ್ಲಿ 10,000ನೇ ಬೀಳುತ್ತೆ, ಯಾಕೆಂದ್ರೆ 2,000 ಬೇರೆ ಕೊಡ್ತಾವ್ರಲ್ಲ ಇಲ್ಲಿ ಗೃಹಲಕ್ಷ್ಮಿದು. ಅದ್ರ ಜೊತೆಗೆ ಇದೊಂದು ತಿಂಗಳಿಗೆ 8,500 ರೂಪಾಯಿ ಅಂದ್ರೆ 10,000 ಅಕೌಂಟಿಗೆ ಬರುತ್ತೆ. ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟು, ಅದು ಚುನಾವಣೆ ಟೈಮಲ್ಲಿ ಪ್ರಚಾರಕ್ಕೋಸ್ಕರ ಬಳಸ್ಕೊಂಡ್ರದ್ನ. ಇಂಡಿಯಾ ಮೈತ್ರಿಕೂಟ ಗೆಲ್ಲುತ್ತಾ ಸೋಲುತ್ತಾ ಅನ್ನುವಂಥ ರಿಸಲ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ. ಈಗ ಆಲ್ರೆಡಿ ಸರ್ವೆ ಪ್ರಕಾರ ಬರೋ ಡೌಟು ಅಂತಿದ್ದಾರೆ. ಬಟ್ ಬರಲಿ, ಸಂತೋಷ. ಅವ್ರವ್ರ ಪಕ್ಷ ಬರಬೇಕು, ಅಧಿಕಾರ ನಡೆಸಬೇಕು, ನಮ್ಗೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಬಂದ್ಮೇಲೆ ನಾವು ಟಕಾಟಕ್ ಅಂತೇಳಿ ನಿಮ್ಮ ಬ್ಯಾಂಕ್ ಅಕೌಂಟ್ಗಳಿಗೆ ನಾವು ಪ್ರತಿ ತಿಂಗಳು 8,500 ರೂಪಾಯಿ ಬಂದ್ಬಿಡುತ್ತೆ. ಸುಮಾರು 8,500 ರೂಪಾಯಿ ತಿಂಗಳಿಗೆ 1 ಲಕ್ಷ ಚಿಲ್ಲರೆ ಏನೋ ಆಗುತ್ತೆ. ಇನ್ನು ಕರ್ನಾಟಕದಲ್ಲಿ ಇನ್ನೂ ಜಾಸ್ತಿನೇ ಆಗುತ್ತೆ, ಯಾಕೆಂದ್ರೆ 2,000 ಬೇರೆ ಸೇರಿಸ್ಕೊಬೇಕಲ್ಲ ಇದನ್ನ ಅಂತ. ಸೊ ಇದು ಯಾವ ರೀತಿ ಅಂತಂದ್ರೆ, ಇಂಡಿಯನ್ ಪೋಸ್ಟಿಂಗ್ ಪೇಮೆಂಟ್ ಬ್ಯಾಂಕ್, IPPB ಅಥವಾ IPP ಅಂತಾರೆ, ಇಂಡಿಯನ್ ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್. ಸೊ ಈ ಒಂದು ಅಕೌಂಟ್ ಅನ್ನು ಅಲ್ಲಿ ನೀವು ಮಾಡಿಸ್ಕೊಂಡ್ರೆ ಆ ಅಕೌಂಟ್ಗೆ ಪೋಸ್ಟ್ ಆಫೀಸ್ ಥ್ರೂ ನಿಮ್ಮ ಅಕೌಂಟ್ಗೆ ದುಡ್ಡು ಹೋಗುತ್ತೆ ಎನ್ನುವಂಥದ್ದು. ಅದಕ್ಕೋಸ್ಕರ ಇನ್ನೂ ಕೂಡ ಇಂಡಿಯಾ ಮೈತ್ರಿಕೂಟ ಗೆಲ್ಲಿಲ್ಲ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ, ರಾಹುಲ್ ಗಾಂಧಿ ಪ್ರಧಾನಿ ಆಗಿಲ್ಲ. ಈಗ ಆಲ್ರೆಡಿ ಜನ ಹೋಗಿ ಕ್ಯೂ ನಿಲ್ಕಂತಿದ್ದಾರೆ. ಮಹಿಳೆಯರು ಹೋಗ್ಬಿಟ್ಟು ಈಗಲೇ ಅಕೌಂಟ್ ಮಾಡಿಸ್ಕೊಂಡು, ಯಾಕಂದ್ರೆ ಅಕೌಂಟ್ ಮಾಡಿಸ್ತೀನಿ ಬರೋದು ಲೇಟ್ ಆಗ್ಬಿಡ್ತೇನೋ, ಈ ಗೃಹಲಕ್ಷ್ಮಿದಾಯ್ತಲ್ಲ ಆ ಥರ ಲೇಟ್ ಆಗ್ಬಿಡುತ್ತೇನೋ ಅದಕ್ಕೆ ಅಂತ ಅಂದ್ಬಿಟ್ಟು ಈಗ ಆಲ್ರೆಡಿ ಯಾರು ಹೇಳಿದ್ರೋ ಗೊತ್ತಿಲ್ಲ, ಇವ್ರಿಗೆ ದುಡ್ಡು ಬರುತ್ತೆ ಏನೋ ನೆಕ್ಸ್ಟ್ ಮಂತ್ ಇಂದನೇ ಬರುತ್ತೆ ಅಂತೇಳಿ ಎಲ್ಲರೂ ಸ್ವಲ್ಪ ಪುಕಾರ ಬಸ್ಬಿಟ್ಟವ್ರೆ. ಅದಕ್ಕೆ ಎಲ್ಲರೂ ಹೋಗ್ಬಿಟ್ಟು ಅಕೌಂಟನ್ನು ಮಾಡಿಸ್ಕೊತಾ ಇದ್ದಾರೆ. ಇದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ತಲೆನೋವಾಗಿದೆ. ಸರ್, ಇಷ್ಟೊಂದು ಜನ ಬರ್ತಿದ್ದಾರೆ, ನಮ್ಗೆ ಬೇರೆ ಕೆಲಸಗಳಾಗ್ತಾ ಇಲ್ಲ, ಆಮೇಲೆ ನಮ್ಗೆ ಯಾವುದೇ ಮಾಹಿತಿಗಳು ಬಂದಿಲ್ಲ, ಈ ಅಕೌಂಟ್ ಮಾಡಿಸಿ ಜನಕ್ಕೆ ಮಾಡಿಕೊಡಿ, ನಿಮಗೆ ಇವ್ರಿಗೆ 8,500 ಆಗ್ತೀವಿ ಅನ್ನೋದು ಯಾವುದೇ ರೀತಿಯಾದ ಮಾಹಿತಿಗಳು ನಮ್ಗಿಲ್ಲ. ಬರ್ತಿದ್ದೀರಾ, ಅಕೌಂಟ್ ಮಾಡಿಸ್ಕೊಂತಿದ್ರ. ಆದರೆ ಗಾಬರಿ ಆಗಕ್ಕೆ ಹೋಗ್ಬೇಡಿ, ಈ ರೀತಿ ಬರುತ್ತೆ ಅಂತ. ನಿಮ್ಗೆ ಅಕೌಂಟ್ ಬೇಕಾ, ನಾವು ಮಾಡ್ಕೊಡ್ತೀವಿ, ಸಮಾಧಾನವಾಗಿ ಟೋಕನ್ಗಳು ತಗೊಂಡು ದಿನ ಒಂದು 50 ಜನ 100 ಜನ ಬನ್ನಿ. ಹಿಂಗೆ 1,000 ಜನ ಬಂದ್ರೆ ನಾವ್ ಎಲ್ಲಿ ಮಾಡ್ಕೊಡೋದು? ನಮ್ಗೆ ಯಾವುದೇ ರೀತಿಯಾದ ಈ ರೀತಿಯಾದ ಮಾಹಿತಿಗಳು ಬಂದಿಲ್ಲ ಅನ್ನುವಂಥದ್ದು ಹೇಳ್ತಿದ್ದಾರೆ. ಇನ್ನು ಅಲ್ಲಿರುವಂಥ ಮಹಿಳೆಯರನ್ನ ಮಾಧ್ಯಮಗಳು ಕೂಡ ಪ್ರಶ್ನೆ ಮಾಡಿದೆ. ಇಲ್ಲ, ರಾಹುಲ್ ಗಾಂಧಿ ದುಡ್ಡು ಹಾಕ್ತೀವಿ ಅಂತ ಹೇಳೋರು 8,500, ಮುಂದಿನ ತಿಂಗಳು ರಿಸಲ್ಟ್ ಬರೋದು 4ನೇ ತಾರೀಕು, ಆ ತಿಂಗಳಿಂದನೇ ದುಡ್ಡು ಬರುತ್ತಂತೆ, ಅದಕ್ಕೋಸ್ಕರ ಮಾಡ್ಕೊತಾ ಇದ್ದೀವಿ ಅನ್ನುವಂಥದ್ದು ಮಹಿಳೆಯರು ಹೇಳ್ತಾ ಇರುವಂಥದ್ದು. ಸೊ ಈ ಒಂದು ಕಾರಣಕ್ಕೋಸ್ಕರ ನೀವು ಬಸ್ಸು ಗಿಸ್ಸಲ್ಲಿ ಹೋಗ್ತಾ ಇರಬೇಕಾದ ಪೋಸ್ಟ್ ಆಫೀಸ್ ಮುಂದೆ ನೋಡಿದಾಗ ಜನ ನಿಂತಿರ್ತಾರೆ ಮಹಿಳೆಯರು. ಅಫ್ಕೋರ್ಸ್ ನೋಡಿದಾಗ ಗಾಬರಿ ಆಗಕ್ಕೆ ಹೋಗ್ಬೇಡಿ, ನೀವು ಕ್ಯೂನಲ್ಲೇ ನಿಲ್ಲಕ್ಕೆ ಹೋಗ್ಬೇಡಿ, ಫಸ್ಟ್ ಕೇಳ್ಕೊಳ್ಳಿ. ಇದೇ ಕಾರಣಕ್ಕೋಸ್ಕರ ಅದರಲ್ಲೂ ಪುರುಷರು ಯಾರು ಕ್ಯೂ ನಿಲ್ಲಕ್ಕೆ ಹೋಗ್ಬೇಡಿ. ನೀವು ನಿಂತ್ಕೊಂಡು ನೀವು ಅಕೌಂಟ್ ಆಗುತ್ತಷ್ಟೇ, ನಿಮ್ಮ ಅಕೌಂಟ್ಗೆ ಏನು ದುಡ್ಡುಗಿಡೇನು ಬರಲ್ಲ. ಸೊ ಕಾಂಗ್ರೆಸ್ ಪಕ್ಷ, ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ನವರು ಪ್ರಧಾನಿ ಆಗ್ತಾರೆ, ಆದಾಗಷ್ಟೇ ಈ ದುಡ್ಡು ಬರೋದು ನಿಮ್ಮ ಅಕೌಂಟ್ಗೆ. ಆಮೇಲೆ ಏನು ಇಡೀ ದೇಶದಲ್ಲಿ ಅಂತ ಎಲ್ಲ ಮಹಿಳೆಯರಿಗೆ ತಿಂಗಳಿಗೆ 8,000 ಕೊಡೋದೇನು ಸಣ್ಣ ಪುಟ್ಟ ದುಡ್ಡೇನಲ್ಲ.
ಸೊ ಇನ್ ಕೇಸ್ ಅಧಿಕಾರಕ್ಕೆ ಬಂದ್ಮೇಲೆ ಕೂಡ ಅವ್ರು ನಾನಾ ರೀತಿಯಾಗಿ ಯೋಚನೆ ಮಾಡ್ಬೇಕಾಗತ್ತೆ. ಸಿದ್ದರಾಮಯ್ಯ ಸರ್ಕಾರ ಏನೋ ಕೊಟ್ಬಿಡ್ತು ಅಂದಂಗೆ ಇಡೀ ಇಂಡಿಯಾದಲ್ಲಿರೋರಿಗೆಲ್ಲ ಕೂಡ ತುಂಬಾ ಕಷ್ಟ. ಇನ್ ಕೇಸ್ ಹಂಗೇನೋ ಅಧಿಕಾರಕ್ಕೆ ಬಂದು ಮಹಿಳೆಯರು ಅನ್ಕೊಂಡಂಗೆ ಇದೇನೋ ದುಡ್ಡು ಹೇಳಿದಿರಲ್ಲ ಕೊಡಂಗಿತ್ತು ಅಂದ್ರೆ ಕೊಡಿ, ಸಂತೋಷ. ಬಟ್ ಆದ್ರೆ ಗಾಬರಿ ಆಗಕ್ಕೆ ಹೋಗ್ಬಿಡಿ. ನೀವು ಅಕೌಂಟ್ ಮಾಡಿಸ್ಲೇಬೇಕಾ, ಸಂತೋಷ, ಹೋಗಿ ನಿಧಾನಕ್ಕೆ ಅಪಾಯಿಂಟ್ಮೆಂಟ್ ತಗೊಂಡು ನಿಧಾನಕ್ಕೆ ದಿನಕ್ಕೆ ಒಂದು 50 ಜನ 100 ಜನ ಹೋಗಿ ಮಾಡಿಸ್ಕೊಳ್ಳಿ. ಯಾಕೆ ಬೆಳಗ್ಗೆ 4 ಗಂಟೆಗೆ ಹೋಗಿ ಕಾಯ್ಕೊಂಡು ಇಷ್ಟೆಲ್ಲ ರಂಪಾರದಂತ ಮಾಡ್ಕೊಳಕ್ ಹೋಗ್ತೀರಾ? ಸಮಸ್ಯೆ ಅವ್ರಿಗೂ ಆಗೋದ್ ಬೇಡ, ನಿಮ್ಗೂ ಆಗೋದ್ ಬೇಡ. ಇದೇ ಈ ಒಂದು ಟಕಾಟಕ್ ಯೋಜನೆಯ ಮಾಹಿತಿ. ನಮಸ್ಕಾರ.